ಚಿಕ್ಕಮಗಳೂರು ದತ್ತಪೀಠದಲ್ಲಿ ಗ್ಯಾರವಿ ಎಂಬ ಹೊಸ ಆಚರಣೆಗೆ ಜಿಲ್ಲಾಧಿಕಾರಿ ಅನುಮತಿ ನೀಡಿ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅಮಾನತಿಗೆ ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ಸಕಲೇಶಪುರ ತಾಲೂಕು ಆಗ್ರಹಪಡಿಸಿದೆ. ದತ್ತಪೀಠದಲ್ಲಿ ಯಾವುದೇ ಹೊಸ ಆಚರಣೆ ಮಾಡಬಾರದು ಎಂದು ನಿಯಮವಿದ್ದರೂ ಸಹ ಗ್ಯಾರವಿ ಆಚರಣೆಗೆ ಮುಸ್ಲಿಮರಿಗೆ ಅವಕಾಶ ನೀಡಿರುವುದು ಕಾನೂನು ಉಲ್ಲಂಘನೆಯಾಗಿದೆ ಎಂದು ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ಸಕಲೇಶಪುರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಅಮಾನತಿಗೆ ಮನವಿ ಮಾಡಿದ್ದಾರೆ. ಗ್ಯಾರವಿ ಎಂದರೆ ಪ್ರಾಣಿ ಬಲಿ ಕೊಡುವುದು ಎಂಬುದಾಗಿದೆ. ಪೀಠದ ಪಕ್ಕದ ಕಲ್ಯಾಣಿ ಇರುವ ಜಾಗದಲ್ಲಿ ಡಿಸೆಂಬರ್ 22ರಂದು ಕುರಿ ಕಡಿದು ಅಲ್ಲೇ ಊಟ ಮಾಡಿ ದತ್ತಪೀಠದ ಆವರಣವನ್ನು ಕಲುಷಿತಗೊಳಿಸಿದ್ದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗಿತ್ತು. ಈ ರೀತಿಯ ಯಾವುದೇ ಆಚರಣೆ ಅವಕಾಶವಿಲ್ಲದಿದ್ದರೂ ಸಹ ಗ್ಯಾರವಿಗೆ ಅನುಮತಿ ನೀಡಿರುವುದು ನ್ಯಾಯಾಲಯದ ಆದೇಶಕ್ಕೆ ಉಲ್ಲಂಘನೆ ಮಾಡಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ನ್ಯಾಯಾಲಯದ ಆದೇಶದಂತೆ ದತ್ತಪೀಠದ ಆವರಣದಲ್ಲಿ ಮಾಂಸಾಹಾರ ಮಾಡಬಾರದು ಎಂಬ ಆದೇಶವಿದ್ದರೂ ಸಹ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಗ್ಯಾರವಿ ಆಚರಣೆಗೆ ಅನುಮತಿ ನೀಡಿ ಕಾನೂನು ಉಲ್ಲಂಘಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ತಕರಾರು ಸಲ್ಲಿಸಿದ್ದರೂ ಸಹ ಅರ್ಜಿ ಪರಿಗಣಿಸದೆ ಗ್ಯಾರವಿ ಅನುಮತಿ ನೀಡಿ ಪ್ರಾಣಿ ಬಲಿಗೆ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಕುಮ್ಮಕ್ಕು ನೀಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ದತ್ತ ಜಯಂತಿ ಹಿಂದೂಗಳ ಕಾರ್ಯಕ್ರಮ ಎಂದು ನಿರ್ಲಕ್ಷ್ಯ ಮಾಡಿ ಯಾವುದೇ ಧಾರ್ಮಿಕ ವಿಧಿಗಳನ್ನು ನಿಗದಿತ ಸ್ಥಳದಲ್ಲಿ ಮಾಡಲು ವಿರೋಧಿಸಿ ಸರ್ಕಾರದಿಂದ ಅನುಮತಿ ಪಡೆಯಬೇಕು ಎಂದು ಆರೈಕೆ ಉತ್ತರ ನೀಡಿ ಪೂರಕವಾಗಿ ಸ್ಪಂದಿಸದೆ ದತ್ತಪೀಠಕ್ಕೆ ಬರುವ ಹಿಂದೂ ಶ್ರದ್ಧಾಗಳಿಗೆ ಸೂಕ್ತ ಮೂಲಭೂತ ವ್ಯವಸ್ಥೆ ಮಾಡದೆ ವಂಚಿಸಿದ್ದಾರೆ. ಗ್ಯಾರವಿ ಆಚರಣೆ ಮಾಡಲು ಅವಕಾಶ ನೀಡಿರುವ ಜಿಲ್ಲಾಧಿಕಾರಿಗಳ ನಡೆ ಹಲವು ಅನುಮಾನಗಳಿಗೆ ಕಾರಣವಾಗುತ್ತಿದ್ದು ತಕ್ಷಣ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ಸಕಲೇಶಪುರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸಕಲೇಶಪುರ ಉಪವಿಭಾಗದ ಉಪವಿಭಾಗಾಧಿಕಾರಿಗಳ ಕಚೇರಿಯಿಂದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ರವಾನೆ ಮಾಡಲು ಮನವಿ ಮಾಡಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರತಕ್ಕಂತಹ ಪವಿತ್ರವಾದಂತಹ ಚಂದ್ರದ್ರೋಣ ಪರ್ವತದಲ್ಲಿ ಏನು ಇವತ್ತು ದತ್ತಪೀಠದ ಒಂದು ಪವಿತ್ರವಾದಂತಹ ಆವರಣದಲ್ಲಿ ಗ್ಯಾರವಿ ಅಂತ ಹೇಳ್ತಕ್ಕಂತಹ ಒಂದು ಹೊಸ ಆಚರಣೆಯನ್ನು ಮಾಡೋದಕ್ಕೆ ಮುಸಲ್ಮಾನರುಗಳಿಗೆ ಕುರಿಯನ್ನು ಕಡಿದು ಹಬ್ಬವನ್ನು ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಅನುಮತಿಯನ್ನು ಕೊಟ್ಟಿರೋದಕ್ಕೆ ವಿರುದ್ಧವಾಗಿ ಇವತ್ತು ಮಾನ್ಯ ವಿಭಾಗಾಧಿಕಾರಿಗಳು ಸಕಲೇಶಪುರದ ವತಿಯಿಂದ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಸರ್ಕಾರದವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ವತಿಯಿಂದ ಒಂದು ಮನವಿಯನ್ನು ಕೊಟ್ಟಿದ್ರು ಸಹ ಯಾವುದೇ ಕಾರಣಕ್ಕೂ ಅದನ್ನ ತಿರಸ್ಕಾರವನ್ನು ಮಾಡಿ ಅಲ್ಲಿ ಅನುಮತಿಯನ್ನು ಕೊಟ್ಟಿರತಕ್ಕಂಥದ್ದು ಖಂಡನೀಯ. ಹಾಗಾಗಿ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆ ಇವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ವಿ. ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಅಲ್ಲಿ ಹೊಸ ಆಚರಣೆಗಳನ್ನ ಮಾಡಬಾರದು ಅಂತ ಹೇಳಿ ಸ್ಪಷ್ಟವಾದಂತಹ ಆದೇಶವನ್ನು ಕೊಟ್ಟಿದ್ರು ಸಹ ಪದೇ ಪದೇ ಈ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಎಲ್ಲ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಿರ್ತಕ್ಕಂಥದ್ದು ಖಂಡನೀಯ. ಹಾಗಾಗಿ ಈಗಾಗಲೇ ದತ್ತ ಜಯಂತಿ ಸಮಯದಲ್ಲೂ ಸಹ ಯಾವುದೇ ರೀತಿಯಂತಹ ಹಿಂದೂಗಳಿಗೆ ಆಗುವಂತಹ ಯಾವುದೇ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಡದೆ ಈ ರೀತಿಯಾಗಿ ಹೊಸ ಆಚರಣೆಗಳಿಗೆ ಏನು ಅವಕಾಶವನ್ನು ಕೊಡ್ತಿದ್ದಾರೆ ಇದು ಕಾನೂನಿನ ಉಲ್ಲಂಘನೆ ಆಗಿದೆ. ಹಾಗಾಗಿ ಇದರ ವಿರುದ್ಧವಾಗಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅಮಾನತನ್ನು ನೀಡಬೇಕು ಅಂತ ಹೇಳಿ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ರಘು ಸಕಲೇಶಪುರ ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ಸಕಲೇಶಪುರ ಸಂಚಾಲಕ ಶಿವು ಮತ್ತು ಮಂಜು ಕಬ್ಬಿನಗದ್ದೆ, ಕೌಶಿಕ್, ರವಿ ಹೆಬ್ಬಸಾಲೆ, ವಸಂತ್ ಶೆಟ್ಟಿಹಳ್ಳಿ, ಧರ್ಮೇಶ್ ಹಾಜರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.